ಮಿನಿಸ್ಟ್ರಿಗೆ 1.5 ಕೋಟಿ 1.5 ಕೋಟಿ ಹಣ ನೀವು ನನಗ್ ಕೊಡ್ತೀರಲ್ಲ ವಿಟಮಿನ್ ಎಂ, ಅದರಲ್ಲಿ ನಾನು ಅವ್ರಿಗೆ ಕೊಡ್ಬೇಕು. ಒಂದ್ ವೇಳೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ 28 ಕ್ವಶನ್ ಕೇಳ್ತಾರೆ. 28 ಕ್ವಶನ್ ಕೇಳಿ ಫೈಲ್ ಅನ್ನ ವಾಪಸ್ ಕಳಿಸ್ಕೊಡ್ತಾರೆ. ಅಷ್ಟು ಹಣ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದು ಇದು ಅಂತ ಹೇಳಿ ಎಲ್ಲ ನಮ್ಮ ಹತ್ರನೇ ನಮ್ಗದು ಬಹಳ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಎಲ್ಲ ಆಡಿರುವಂತ ಮಾತು. ಅದು ಇದೇ ಅಧಿಕಾರಿ ಈಗ ನಾಟಕ ಮಾಡ್ತಿದಾರಲ್ಲ, ಲಂಚ ತಗೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆಯುವಾಗ ಈ ರೀತಿ ಡ್ರಾಮಾ ಮಾಡ್ತಿದಾರಲ್ಲ, ಈ ಅಧಿಕಾರಿ ದೂರುದಾರನ ಜೊತೆಗೆ ಮಾತಾಡಿದ್ದಾರೆ ಅನ್ನುವಂತ ಆಡಿಯೋ ಇದು. ಆದರೆ ರಿಪಬ್ಲಿಕ್ ಕನ್ನಡ ಇದನ್ನ ದೃಢೀಕರಿಸೋದಿಲ್ಲ. ನೋಡಿ, ತಲೆ ಸುತ್ತು ಬಿದ್ದಂಗೆ ನಾಟಕ ಮಾಡೋದು, ಆನಂತರ ನೀರು ಕುಡಿಸಿದ್ರು ಅಧಿಕಾರಿಗಳು, ಡ್ರಾಮಾ ಮಾಡೋದು, ಇದೆಲ್ಲ ಡ್ರಾಮಾನೇ ಇದೆ. ಆಫೀಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ಇನ್ನೊಬ್ಬರ ಹಣವನ್ನ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಹೇಳಿ ಲೂಟಿ ಮಾಡಿದ್ರಲ್ಲ, ಡೀಲ್ ಮಾಡ್ಕೊಂಡ್ರಲ್ಲ, ಅವಾಗ ಇವರಿಗೆಲ್ಲವೂ ಸರಿಯಾಗಿತ್ತು. ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ವಶಕ್ಕೆ ಪಡ್ಕೊಂಡು ಈಗ ಒಳಗಡೆ ಕೂರ್ಸ್ಕೊಂಡು ಹೋಗ್ತಾ ಇದಾರಲ್ಲ, ಎಸಿ ರೂಮ್ ಒಳಗೆ ಕೂತ್ಕೊಂಡು ಯಾರೋ ಅನಿವಾರ್ಯ ಅಂತ ಹೇಳಿ ಬಂದಾಗ ಅವ್ರ ಹತ್ರ ಕೋಟಿ ಕೋಟಿ ಹಣ ಸುಲಿಗೆ ಮಾಡುವಾಗ, ಹಗಲು ದರೋಡೆ ಮಾಡುವಾಗ ಸರಿಯಾಗಿದ್ರು. ಆನಂತರ ಎದೆ ಹಿಡ್ಕೊಂಡು ಸಿಕ್ಕಬಿದ್ದಂತ ಏನು ತಗ್ಲಾಕೊಂಡ್ರಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರಲ್ಲ, ಆಗ ಎದೆ ಹಿಡ್ಕೊಂಡು ಬಂದು ನಡಿಲಿಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತೇಳಿ ಕ್ಯಾಮ್ರಾ ಮುಂದೆ ಡ್ರಾಮಾ ಮಾಡುವಾಗ ಇವ್ರಿಗೆ ಆರೋಗ್ಯ ಹಾಳಾಗಿದೆ ಅಥವಾ ಎದೆ ನೋವು ಬಂದಿದೆ. ಪಾಪ ನೀರು ಕೊಡ್ಬೇಕು ಇವರಿಗೆ. ಲೋಕಾಯುಕ್ತ ಅಧಿಕಾರಿಗಳು ಇವರನ್ನೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಕ್ಯಾಮ್ರಾ ಮುಂದೆ ಮುಖ ಮುಚ್ಕೊಂಡು ಹೋಗ್ತಾರಲ್ಲ, ಯಾರೋ ಎದುರುಗಡೆ 1.5 ಕೋಟಿ ಡಿಮಾಂಡ್ ಮಾಡಿದಾಗ ಮರ್ಯಾದೆ ಹೋಗುತ್ತೆ, ಸಮಾಜದಲ್ಲಿ ನಾನು ಒಂದು ಸ್ಥಾನದಲ್ಲಿದ್ದೀನಿ, ನನ್ನ ಮಾನ ಮರ್ಯಾದೆ ಹೋಗುತ್ತೆ, ನಾನು ಕಳ್ಳ ಅನ್ನೋದು ಗೊತ್ತಾದಾಗ ನನ್ನ ಮರ್ಯಾದೆ ಹೋಗುತ್ತೆ ಅನ್ನುವ ಯೋಚನೆ ಇವ್ರಿಗೆ ಇರ್ಲಿಲ್ವಾ? ಈಗ ಮುಖ ಮುಚ್ಕೊಳ್ಳೋದಂತೆ, ಹುಷಾರಿಲ್ದಿರೋ ತರ ನಾಟಕ ಮಾಡೋದಂತೆ, ಕುಸಿದ್ ಬೀಳೋದಂತೆ, ಇದೆಲ್ಲ ಯಾಕೆ ಬೇಕು ನಿಮಗೆ? ಸರ್ಕಾರದ ದುಡ್ಡಲ್ಲಿ ನಿಮಗೆ ಬದುಕಕ್ ಸಾಧ್ಯ ಇಲ್ವಾ? ಸರ್ಕಾರ ಕೊಟ್ಟಿರುವಂತ ದುಡ್ಡಲ್ಲಿ, ನಾವು ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡಲ್ಲಿ ನಿಮ್ ಸಂಬಳ ಬರುತ್ತಲ್ಲ, ಅದು ಸಾಕಾಗೋದಿಲ್ವಾ ನಿಮ್ಗೆ? ಇನ್ನೊಬ್ಬರ ಎಂಜಲ್ ಕಾಸಿಗೆ ಯಾಕೆ ಕಾಯ್ಬೇಕು ನೀವು? ಇದೆಲ್ಲ ಈಗ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ದೂರುದಾರ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ದೂರುದಾರ ಅನ್ನೋದರ ಬಗ್ಗೆ ನೋಡೋಣ ಬನ್ನಿ. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು CL ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು BBMP ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅವ್ರು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ದೀವಿ. ಇದನ್ನ ನೀವು ಇದರಲ್ಲಿ ಡಿಮ್ಯಾಂಡ್ ಬಂದು 25 ಲಕ್ಷ ರೂಪಾಯಿಗಳು ಡಿಮ್ಯಾಂಡ್ ಇತ್ತು. ಇದರಲ್ಲಿ 3 ಆರೋಪಿಗಳು ನಾವು ಈಗ ವಶಕ್ಕೆ ಪಡೆದುಕೊಂಡಿದ್ವಿ. ಇದರಲ್ಲಿ ಜಗದೀಶ್ ನಾಯಕ್, DC ಎಕ್ಸೈಸ್, ಮತ್ತೆ ಲಕ್ಕಪ್ಪ ಇವರು ಎಕ್ಸೈಸ್ ಕಾನ್ಸ್ಟೇಬಲ್, ಮತ್ತು ತಮ್ಮಣ್ಣ ಎಕ್ಸೈಸ್ ಆಫೀಸಲ್ಲಿ ಸೂಪರಿಂಟೆಂಡೆಂಟ್. ಈ 3 ಜನರು ನಾವು ವಶಕ್ಕೆ ಪಡೆದುಕೊಂಡಿದ್ವಿ. ಸೊ ನಮಗೆ ಈ 25 ಲ್ಯಾಕ್ಸ್ ಡಿಮ್ಯಾಂಡ್ ಒಂದು CL7 ಮತ್ತೆ ಮೈಕ್ರೋ ಬ್ರೂವರಿ ಪರ್ಮಿಷನ್ ಕೊಡ್ಲಿಕ್ಕೆ ಅವರು ಡಿಮ್ಯಾಂಡ್ ಮಾಡಿದ್ರು. ಟೋಟಲ್ 80 ಲ್ಯಾಕ್ ಡಿಮ್ಯಾಂಡ್ ಮಾಡಿದ್ರು. ಅದರಲ್ಲಿ 25 ಲ್ಯಾಕ್ಸ್ ಈಗ ಮಿನಿಸ್ಟ್ರಿಗೆ 1.5 ಕೋಟಿ 1.5 ಕೋಟಿ ಹಣ ನೀವು ನನಗ್ ಕೊಡ್ತೀರಲ್ಲ ವಿಟಮಿನ್ ಎಂ, ಅದರಲ್ಲಿ ನಾನು ಅವ್ರಿಗೆ ಕೊಡ್ಬೇಕು. ಒಂದ್ ವೇಳೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ 28 ಕ್ವಶನ್ ಕೇಳ್ತಾರೆ. 28 ಕ್ವಶನ್ ಕೇಳಿ ಫೈಲ್ ಅನ್ನ ವಾಪಸ್ ಕಳಿಸ್ಕೊಡ್ತಾರೆ. ಅಷ್ಟು ಹಣ ಕೊಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅದು ಇದು ಅಂತ ಹೇಳಿ ಎಲ್ಲ ನಮ್ಮ ಹತ್ರನೇ ನಮ್ಗದು ಬಹಳ ಟೆನ್ಷನ್ ಆಗುತ್ತೆ ಅಂತ ಹೇಳಿ ಎಲ್ಲ ಆಡಿರುವಂತ ಮಾತು. ಅದು ಇದೇ ಅಧಿಕಾರಿ ಈಗ ನಾಟಕ ಮಾಡ್ತಿದಾರಲ್ಲ, ಲಂಚ ತಗೊಂಡು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು
ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆಯುವಾಗ ಈ ರೀತಿ ಡ್ರಾಮಾ ಮಾಡ್ತಿದಾರಲ್ಲ, ಈ ಅಧಿಕಾರಿ ದೂರುದಾರನ ಜೊತೆಗೆ ಮಾತಾಡಿದ್ದಾರೆ ಅನ್ನುವಂತ ಆಡಿಯೋ ಇದು. ಆದರೆ ರಿಪಬ್ಲಿಕ್ ಕನ್ನಡ ಇದನ್ನ ದೃಢೀಕರಿಸೋದಿಲ್ಲ. ನೋಡಿ, ತಲೆ ಸುತ್ತು ಬಿದ್ದಂಗೆ ನಾಟಕ ಮಾಡೋದು, ಆನಂತರ ನೀರು ಕುಡಿಸಿದ್ರು ಅಧಿಕಾರಿಗಳು, ಡ್ರಾಮಾ ಮಾಡೋದು, ಇದೆಲ್ಲ ಡ್ರಾಮಾನೇ. ಇದು ಆಫೀಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ 25 ಲಕ್ಷ ಇನ್ನೊಬ್ಬರ ಹಣವನ್ನ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಹೇಳಿ ಲೂಟಿ ಮಾಡಿದ್ರಲ್ಲ, ಡೀಲ್ ಮಾಡ್ಕೊಂಡ್ರಲ್ಲ, ಅವಾಗ ಇವರಿಗೆಲ್ಲವೂ ಸರಿಯಾಗಿತ್ತು. ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ವಶಕ್ಕೆ ಪಡ್ಕೊಂಡು ಈಗ ಒಳಗಡೆ ಕೂರ್ಸ್ಕೊಂಡು ಹೋಗ್ತಾ ಇದಾರಲ್ಲ, ಎಸಿ ರೂಮ್ ಒಳಗೆ ಕೂತ್ಕೊಂಡು ಯಾರೋ ಅನಿವಾರ್ಯ ಅಂತ ಹೇಳಿ ಬಂದಾಗ ಅವ್ರ ಹತ್ರ ಕೋಟಿ ಕೋಟಿ ಹಣ ಸುಲಿಗೆ ಮಾಡುವಾಗ, ಹಗಲು ದರೋಡೆ ಮಾಡುವಾಗ ಸರಿಯಾಗಿದ್ರು. ಆನಂತರ ಎದೆ ಹಿಡ್ಕೊಂಡು ಸಿಕ್ಕಬಿದ್ದಂತ ಏನು ತಗ್ಲಾಕೊಂಡ್ರಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರಲ್ಲ, ಆಗ ಎದೆ ಹಿಡ್ಕೊಂಡು ಬಂದು ನಡಿಲಿಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ ಅಂತೇಳಿ ಕ್ಯಾಮ್ರಾ ಮುಂದೆ ಡ್ರಾಮಾ ಮಾಡುವಾಗ ಇವ್ರಿಗೆ ಆರೋಗ್ಯ ಹಾಳಾಗಿದೆ ಅಥವಾ ಎದೆ ನೋವು ಬಂದಿದೆ. ಪಾಪ ನೀರು ಕೊಡ್ಬೇಕು ಇವರಿಗೆ. ಲೋಕಾಯುಕ್ತ ಅಧಿಕಾರಿಗಳು ಇವರನ್ನೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, ಕ್ಯಾಮ್ರಾ ಮುಂದೆ ಮುಖ ಮುಚ್ಕೊಂಡು ಹೋಗ್ತಾರಲ್ಲ, ಯಾರೋ ಎದುರುಗಡೆ 1.5 ಕೋಟಿಗೆ ಡಿಮಾಂಡ್ ಮಾಡಿದಾಗ ಮರ್ಯಾದೆ ಹೋಗುತ್ತೆ, ಸಮಾಜದಲ್ಲಿ ನಾನು ಒಂದು ಸ್ಥಾನದಲ್ಲಿದ್ದೀನಿ, ನನ್ನ ಮಾನ ಮರ್ಯಾದೆ ಹೋಗುತ್ತೆ, ನಾನು ಕಳ್ಳ ಅನ್ನೋದು ಗೊತ್ತಾದಾಗ ನನ್ನ ಮರ್ಯಾದೆ ಹೋಗುತ್ತೆ ಅನ್ನುವ ಯೋಚನೆ ಇವ್ರಿಗಿರ್ಲಿಲ್ವಾ? ಈಗ ಮುಖ ಮುಚ್ಕೊಳ್ಳೋದಂತೆ, ಹುಷಾರಿಲ್ದಿರೋ ತರ ನಾಟಕ ಮಾಡೋದಂತೆ, ಕುಸಿದ್ ಬೀಳೋದಂತೆ, ಇದೆಲ್ಲ ಯಾಕೆ ಬೇಕು ನಿಮಗೆ? ಸರ್ಕಾರದ ದುಡ್ಡಲ್ಲಿ ನಿಮಗೆ ಬದುಕಕ್ ಸಾಧ್ಯ ಇಲ್ವಾ? ಸರ್ಕಾರ ಕೊಟ್ಟಿರುವಂತ ದುಡ್ಡಲ್ಲಿ, ನಾವು ಟ್ಯಾಕ್ಸ್ ಕಟ್ಟಿರುವಂತ ದುಡ್ಡಲ್ಲಿ ನಿಮ್ಗೆ ಸಂಬಳ ಬರುತ್ತಲ್ಲ, ಅದು ಸಾಕಾಗದಿಲ್ವಾ ನಿಮ್ಗೆ? ಇನ್ನೊಬ್ಬರ ಎಂಜಲ್ ಕಾಸಿಗೆ ಯಾಕೆ ಕಾಯ್ಬೇಕು ನೀವು? ಇದೆಲ್ಲ ಈಗ ರಿಪಬ್ಲಿಕ್ ಕನ್ನಡದ ಪ್ರಶ್ನೆ. ದೂರುದಾರ ಮಾತಾಡಿದ್ದಾರೆ, ಏನ್ ಹೇಳಿದ್ದಾರೆ ದೂರುದಾರ ಅನ್ನೋದರ ಬಗ್ಗೆ ನೋಡೋಣ ಬನ್ನಿ. ಸರ್, ಇದು ನಾನು ಮೈಕ್ರೋ ಬ್ರೆವರಿ ಒಂದು CL ಲೈನ್ ಅಂತೇಳಿ ಒಂದು ರೂಮ್ಸ್ಗೆ ಒಂದು BBMP ಒಳಗಡೆ ಬರೋದ್ರಿಂದ 15 ರೂಮ್ಸ್ ಇರಬೇಕು. ಆ ರೂಮ್ ಮಾಡಿ ಅದ್ರ ಮೇಲೆ ಒಂದು CL7 ಅಂತೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದೀನಿ. ಒಂದು ಮೈಕ್ರೋ ಬ್ರೆವರಿ ಮಾಡಿದ್ದೀವಿ. ಹಾಗಾಗಿ ನಾನು ಆಲ್ರೆಡಿ 6ನೇ ತಾರೀಕು ಆನ್ಲೈನಲ್ಲಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. 6ನೇ ತಾರೀಕು ಫೀಸ್ ಕಟ್ಟಿ ಇದಾಗಿ ಅಲ್ಲಿಂದ ನಾವೆಲ್ಲ ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. ಅಪ್ಲೋಡ್ ಆಗಿ ಇದಾದ್ರೂ ಅದು ಕಳಿಸಿರ್ಲಿಲ್ಲ. ಆಮೇಲೆ DC ಅವ್ರಿಗೆ ಮಾತಾಡಿ, ಇವ್ರಿಗೆ ಮಾತಾಡಿ, ಸೂಪರಿಯರ್ ಮಾತಾಡಿದ್ರು. DC ಹತ್ರ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿದಾಗ CL7ಗೆ 80 ಲಕ್ಷ ಹೇಳ್ತಾರೆ ಲಂಚ. ಈ ಮೈಕ್ರೋ ಬ್ರೆವರಿಗೆ 1.5 ಕೋಟಿ ಲಂಚ ಕೇಳ್ತಾರೆ. ಹಿಂಗಿದ್ದಾಗ ನಾವು ಅಷ್ಟು ಲಂಚ ಎಲ್ಲಿಂದ ತಂದು ಕೊಡೋದು ಏನು ಅಂತೇಳಿ ಕೊನೆಗೆ ಮಾತಾಡಿದ್ಮೇಲೆ 5 ಲಕ್ಷ ಡಿಸ್ಕೌಂಟ್ ಕೊಡ್ತಾರೆ. 2,25,000 ಇದಕ್ಕೆ ಫಸ್ಟ್ ಈಗ ಇದಕ್ಕೆ ಅಪ್ಲೈ ಮಾಡಿದ್ದೀವಿ. ಇದನ್ನ ನೀವು